ನಮಸ್ಕಾರ ಚಂದ್ರಶೇಖರ್ ಅವರೇ. ಇವತ್ತು ನಿಮ್ಮ ಹತ್ರ ಒಂದು 2-3 ಸಲಹೆ ಕೇಳೋಣ ಅಂತ ಬಂದೆ. ಮತ್ತೆ ನನ್ನ ಹತ್ರ ಕೆಲವು ಪ್ರಶ್ನೆಗಳುಂಟು. ಆ ಪ್ರಶ್ನೆಗಳು ಸ್ವಲ್ಪ ನೀವು ಅದು ಉತ್ತರ ಕೊಡ್ತೀರಾ ಅಂತ ನಾನು ಭಾವಿಸಿ ಬಂದಿದ್ದೀನಿ. ನನಗೇನಂದರೆ ಫಸ್ಟ್ ಏನಂದರೆ ಬಡ್ಡೆ ಕಸಿ ಮಾಡೋ ವಿಧಾನ ಹೇಗೆ ಮಾಡಬೇಕು, ಅದು ಯಾವ ಟೈಮ್ ಮಾಡಬೇಕು ಹಾಗೆ. ಅದು ಒಳ್ಳೆಯ ಪ್ರಶ್ನೆ. ನೋಡಿ, ಬಡ್ಡೆ ಕಸಿಯನ್ನು ನಾವು ಆ್ಯಕ್ಚುಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೇ ಮಾಡಬೇಕು. ಓಕೆ. ಮಳೆ ಬಂದು ಥಂಡಿಯಾಗಿ ಮೇಲೆ ಅದು ಚಿಗುರೋದಿಲ್ಲ. ನಾವು ಗಿಡ ಕಸಿ ಏನು ಮಾಡ್ತೀವಿ ಅಂತಂದರೆ ಬೇಗ ಮಾಡಿದಾಗ ಬೇಗ ಗಣ್ಣು ಹೊಡೆದು ಚಿಗುರುತ್ತೆ ಅದು ಒಂದು. ಬಡ್ಡೆ ಕಸಿನೂ ಹಾಗೆ, ನೀವು ಮಳೆ ಬಂದು ಸ್ವಲ್ಪ ಥಂಡಿ ಜಾಸ್ತಿ ಆದಾಗ ಯಾವುದೇ ಕಾರಣಕ್ಕೂ ಕಾಫಿ ಗಿಡ ಚಿಗುರೋದಿಲ್ಲ. ಅದು ಫೆಬ್ರವರಿ ಮಾರ್ಚಲ್ಲೇ ಮಾಡಬೇಕು. ಮತ್ತು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ನೀವು ಉತ್ತರ ದಿಕ್ಕಿಗೆ ಈ ಸ್ಲ್ಯಾಂಟ್ ಆಗಿ ಕೊಯ್ಬೇಕು. ಓಕೆ ಓಕೆ. ಈ ಉತ್ತರ ದಿಕ್ಕಿಗೆ ಅದನ್ನು ಕೊಯ್ಯುವಂಥದ್ದು ಸ್ಲ್ಯಾಂಟ್ ಆಗಿ ಕೊಯ್ಬೇಕು. ಈ ಸ್ಲ್ಯಾಂಟ್ ಆಗಿ ಕೊಯ್ದಾಗ ಒಂದೇ ವರ್ಷಕ್ಕೆ ಇದೇನಾಗ್ತದೆ, ಈ ಕುಂಭ ಚಿಗುರನ್ನು ಬಿಟ್ಟಾಗ ಇಷ್ಟು ದಪ್ಪ ಆಗುತ್ತೆ. ಕುಂಭ ಚಿಗುರು ಯಾವಾಗ ಬಿಡಬೇಕು, ಯಾವ ಕಡೆ ಬಿಡಬೇಕಂತಂದ್ರೆ ಅದು ಒಂದು ಟೆಕ್ನಿಕ್ ಇದೆ ನೋಡಿ. ಅದು ಗಿಡದ ಬಡ್ಡೆಯ ಮೇಲ್ಭಾಗದಲ್ಲಿ ಬಿಡಬೇಕು. ಆವಾಗ ನಮಗೇನಾದ್ರು ಕಾಡದ ಎಮ್ಮೆಗಳಾಗಲಿ ಅಥವಾ ಇನ್ನೊಂದು ಜಿಂಕೆಗಳಾಗಲಿ ಏನೇ ಆಗಲಿ ಇದು ಬಿದ್ದು ಜನ ಓಡಾಡೋದಾಗ ಹಿಂಗೆ ಹಿಡ್ಕೊಂಡು ಅದು ಬೀಳೋದು ಅವಕಾಶ ಕಡಿಮೆ. ಈ ಕೆಳಗಡೆ ಇದ್ದಾಗ ಅದು ಬೀಳುತ್ತೆ. ಹಾಗೆ ಹಾಗೆ ಇಷ್ಟು ಅನುಸರಿಸ್ಬೇಕು. ಸರಿ. ಈಗ ಮತ್ತೆ ನಾವು ನೋಡಿ, ಏಜ್ ಮುಖ್ಯ ಭಾಳ. ನಾವು 60 ವರ್ಷ ಆಗಿ ಮೇಲೆ ಗಿಡನ ನಾವು ಬಡ್ಡೆ ಕಸಿಗೆ ಹೋಗಲೇಬಾರ್ದು, ರೀಪ್ಲಾಂಟಿಗೆ ಹೋಗಬೇಕು. ಅದಕ್ಕೆ ಏಜ್ ಮುಗಿತಾ ಬಂತು, 60-70 ವರ್ಷಕ್ಕೆ ಏಜ್ ಮುಗಿತಾ ಬರ್ತದೆ. ಬೇರು ಜಾಸ್ತಿ ಬೆಳೆದು ದೂರ ಹೋಗಿ ಅದಕ್ಕೆ ಬೇರೆಗೂ ಕ್ರಬ್ಸ್ ಎಲ್ಲ ಏನು ಇವೆಲ್ಲ ಕೀಟಗಳೆಲ್ಲ ತಾಗಿ ಅದೇನು ಹಾಳಾಗ್ತಾ ಇರ್ತದೆ. ನಾವೊಂದು 15-20 ವರ್ಷದ್ದು ಅಥವಾ 30 ವರ್ಷದ್ದಾದರೆ ನಾವು ಅದನ್ನು ಮಾಡ್ಬೋದು. ಈ ಗಿಡ ವೈಲ್ಡಾಗಿ ಬೆಳೀತದೆ, ಕೆಲವೆಲ್ಲ ಎತ್ತರ ಬೆಳೀತದೆ, ಅದು ಚಿಗುರನ್ನು ಇದು ಮಾಡೋಕ್ಕಾಗಲ್ಲ. ಮತ್ತು ಯಾವುದೇ ಕಾರಣಕ್ಕೆ ಇದನ್ನು ಟಪಾರಿಕಲ್ ಅಂತ ಹೇಳಿ ಈ ಥರ ರೆಕ್ಕೆಗಳನ್ನು ಬಿಡಲಿಕ್ಕಾಗಲ್ಲ. ಆವಾಗ ಏನಾಗ್ತದೆ, ಅದು ಅನಿವಾರ್ಯ ಆಗ್ತದೆ ನಮಗೆ ಬಡ್ಡೆ ಕಸಿಯನ್ನು ಮಾಡೋದು. ಬಡ್ಡೆ ಕಸಿನ ಆ ಥರ ಮಾಡುವಂಥದ್ದು ಈ ಉದ್ದೇಶಕ್ಕೆ ಮಾಡೋದು. ಅಂದರೆ ಪುನರ್ಜೀವನ, ಇದಕ್ಕೆ ಒಂದು ಪುನರ್ಜನ್ಮ ಕೊಟ್ಟಂಗೆ ನಾವು ಈ ಮೊದಲಿನ ಸೇಪಿಗೆ ತರ್ಬೋದು. ಯಾವ ಆಕಾರಕ್ಕೆ ಬೇಕಾದ್ರೆ ಆ ಆಕಾರಕ್ಕೆ ತರ್ಬೋದು. ಹಾಗಾಗಿ ಈಗ ಬಡ್ಡೆ ಕಸಿ ಮಾಡಿದ್ಮೇಲೆ ಹೌದು, ಮತ್ತೆ ಎಷ್ಟು ವರ್ಷ ಇದು ಇನ್ನು ಮತ್ತೆ ನಾವು ಅಲ್ಲ ಇದನ್ನು ಇದೇ ಥರ ನಾವು ಮೇಂಟೈನ್ ಮಾಡಿದರೆ, ಈ ಟಪಾರಿಕಲ್ ಈ ಥರ ಛತ್ರಿ ಟೈಪ್ ಅಂಬ್ರೆಲ್ ಟೈಪ್ ಮೇಂಟೈನ್ ಮಾಡಿದರೆ ಎಷ್ಟು ವರ್ಷನೂ ಮಾಡ್ಬೋದು. ಹೊಸ ಸೇಪಿಗೆ ತರ್ಬೋದು. ಅಂದರೆ ಹಳೆ ಬೇರು ಹೊಸ ಚಿಗುರು ಸಮೃದ್ಧವಾಗಿ ಬೆಳೀತದೆ. ಇದು ಒಂದೇ ವರ್ಷದ ನೋಡಿ, ಕಳೆದ ವರ್ಷ ನಾವು ಬಡ್ಡೆ ಕಸಿ ಮಾಡಿರೋದು. ಇದು ಒಂದು ವರ್ಷಕ್ಕೆ ಈ ಟೈಪ್ ಬಂದಿದೆ. ಭಾರಿ ಚೆನ್ನಾಗಿದೆ. ಚೆನ್ನಾಗಿ. ಹೌದು. ಮತ್ತೆ ನಂದು ಇನ್ನೊಂದು ಪ್ರಶ್ನೆ ಏನಂದರೆ, ಈಗ ಬಡ್ಡೆ ಕಸಿ ಮಾಡ್ದೇನೆ ನಿರ್ಮಾಣ ಮಾಡ್ಬೋದಾ ನಾವು ಕೊಂಬ ಚಿಗುರನ್ನು ಬಿಟ್ಟು? ಅಂದರೆ ಬಡ್ಡೆ ಇನ್ನೊಂದು ಬಡ್ಡೆ ಇರುತ್ತಲ್ಲ, ಈಗ ಏನು ಪೋಸ್ಟ್ ನೋಡಿ, ಇದು ಈ ಥರದ್ದು ಇನ್ನೊಂದು ಗಿಡ ಇರುತ್ತೆ. ಅದಕ್ಕೆ ಆ ಕಡೆಯಿಂದ ಕೊಂಬ ಚಿಗುರು ನಾವು ಬಿಟ್ಟಾಗ ಏನಾಗ್ತದೆ, ಇದಕ್ಕೂ ಆಹಾರ ಅದಕ್ಕೂ ಆಹಾರ ತಗೊಳುತ್ತೆ. ಮತ್ತು ಇದಕ್ಕೆ ಸ್ಪರ್ಧೆ ಮಾಡುತ್ತೆ. ಇದ್ರದ್ದು ರೆಕ್ಕೆ ಬರುತ್ತೆ, ಅದ್ರದ್ದು ರೆಕ್ಕೆ ಬರುತ್ತೆ. ಕೆಲವು ನೆರಳು ಒಳಗೆ ರೆಕ್ಕೆಗಳು ಸಿಗಾಕೊಂಡಾಗ ಏನಾಗ್ತದೆ, ಇದು ರೆಕ್ಕೆಗಳು ಕಡಿಮೆ ಆಗ್ತದೆ, ಸತ್ತು ಹೋಗ್ತದೆ, ಸಮೃದ್ಧವಾಗಿ ಬರಲ್ಲ. ಒಂದು ವರ್ಷ ನಮಗೆ ಫಸಲು ಕಡಿಮೆ ಆಗುತ್ತೆ. ಆಮೇಲೆ 2ನೇ ವರ್ಷದಿಂದ ನಾವು ಅದೇ ಫಸಲನ್ನು ಅಪೇಕ್ಷೆ ಪಡ್ಬೋದು. ಇದನ್ನು ಸಪ್ರೇಟಾಗಿ ಬಡ್ಡೆ ಕಸಿ ಮಾಡಿ ಒಂದು ಕೊಂಬ ಚಿಗುರನ್ನು ಬಿಡುವಂಥದ್ದು ತುಂಬ ಒಳ್ಳೆಯ ಪದ್ಧತಿ. ಈಗ ಬಡ್ಡೆ ಕಸಿ ಮಾಡಿದಾಗ ನೀವು ಹೇಳ್ದಂಗೆ ಫಸಲು ಕಮ್ಮಿ ಆಗುತ್ತೆ. ಸರಿ. ಹೌದು. ಮತ್ತು ನಾವು ಒಂದೇ ಸಾರಿ ಮಾಡೋದು ಚೆನ್ನಾಗಿರುತ್ತಾ, ಅಥವಾ ಒಂದು ಗಿಡ ಮಾಡಿ ಮತ್ತು ಇನ್ನೊಂದು ಗಿಡ ಬಿಟ್ಟು ಮತ್ತು ಇನ್ನೊಂದು ಗಿಡ ಮಾಡೋದು ಚೆನ್ನಾಗಿರಲ್ಲ? ಅಲ್ಲ, ನಮಗೆ ಯಾವುದೆಲ್ಲ ಗಿಡ ಶೇಪಲ್ಲಿಲ್ಲ ಆ ಥರದ್ದು ಒಂದು ಕಡೆಯಿಂದ ಮಾಡ್ತಾ ಹೋದರೂ ತುಂಬ ಒಳ್ಳೆಯದಾಗ್ತದೆ. ಅಕ್ತೆ ಮಾಡಿಕೊಂಡು ಮಣ್ಣಿಗೆ ಬಡ್ಡೆ ಮಣ್ಣು ಹಾಕ್ಕೊಂಡು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಬೇಕು. ಅದಕ್ಕೂ ಸಮೇತ ಸುಣ್ಣ ಹೊಡಿಬೇಕು. ನಾವು ಕಳೆದ ವರ್ಷ ನಾವು ಸುಣ್ಣ ಹೊಡೆದಿದ್ವಿ, ಬಡ್ಡೆ ಕಸಿ ಮಾಡಿದ್ದಕ್ಕೆ ಸುಣ್ಣ ಹೊಡೆದಿದ್ವಿ. ಬಿಸಿಲು ತಾಗಬಾರ್ದು ಮತ್ತು ಯಾವುದೋ ಹುಳ ಪುಡಿ ಒಳಗೆ ಹೋಗಬಾರ್ದು ಅಂತ ದೃಷ್ಟಿಯಿಂದ ಸುಣ್ಣ ಹೊಡೆದಿದ್ವಿ. ಸುಣ್ಣ ಹೊಡಿಬೇಕು, ಆವಾಗ ಸರಿ ಆಗುತ್ತೆ. ಅದು ಇನ್ನೊಂದು 2 ವರ್ಷಕ್ಕೆ ಈ ಬಡ್ಡೆ ಗೊತ್ತಾಗೋದಿಲ್ಲ, ಅದೇ ದಪ್ಪ ಆಗುತ್ತೆ. ಹಾಗೆ ದಪ್ಪ ಆಗುತ್ತೆ. ಹಾಗೆ ಇದ್ರ ಬಗ್ಗೆ ಇನ್ನೇನಾದ್ರು ಕೇಳೋದಿದೆ? ಅಲ್ಲ, ನೀವು ಮಾಡಿದಿರ ಸರಿ. ಇವಾಗ ಹೈಟ್ ಬಂದು ಎಷ್ಟು ಹೈಟು ನಾವು ನೋಡಿ, ಅದು ಮೊದಲೊಂದು ವಿಡಿಯೋದಲ್ಲಿ ನಾವು ಹೇಳಿದ್ವಿ. ಇದು 10 ಅಡಿ ಸಾಲಾದರೆ ನಾವು 4.5 ಅಡಿಗೆ ಬಿಡಬೇಕು. 9 ಅಡಿ ಸಾಲಾದರೆ 4 ಅಡಿಗೆ ಬಿಡಬೇಕು. 8 ಅಡಿ ಸಾಲಾದರೆ 3.5 ಅಡಿಗೆ ಬಿಡಬೇಕು ಹೈಟಿಗೆ. ನಾವು ಹೈಟಿಗೆ ಇದು ಮಾಡ್ಕೊಬೇಕು. ಇಲ್ಲಾಂದ್ರೆ ಅದು 4-6 ವರ್ಷಕ್ಕೆ 2 ಕವರ್ ಆಗ್ತದೆ. 2 ಕವರ್ ಆಗದ ದೃಷ್ಟಿಯಿಂದ ನಾವು ಆ ಥರ ಹೈಟಿಗೆ ಇದು ಮಾಡ್ಕೊಬೇಕು. 10 ಅಡಿ ಆದರೆ 4.5 ಅಡಿಗೆ ಬಿಟ್ಟು ಹೈಟ್ ಮಾಡಬೇಕು, ನಾವು ಹೈಟಿಗೆ ಕಟ್ ಮಾಡಬೇಕು. ಹಾಗೆ ಮತ್ತು ಕೆಳಗಡೆ ಭಾಗದ ಒಂದು ಚಿಗುರನ್ನು ಕಟ್ ಮಾಡಬೇಕು. ಇದರಲ್ಲಿ ಕಟ್ ಮಾಡಲಿಲ್ಲ ಜನ, ಈ ಕಟ್ ಮಾಡಬೇಕು. ಆಗ ಏನಾಗ್ತದೆ, ಗಿಡ ಕೆಳಗಡೆ ವಾಲೋದಿಲ್ಲ, ಮೇಲ್ಗಡೆ ವಾಲುತ್ತೆ, ಸ್ಟ್ರೈಟ್ ಆಗಿರುತ್ತೆ. ಇದನ್ನು ಒಂದು ಕಟ್ ಮಾಡಿದರೆ ಮತ್ತೆ ಏನಾದ್ರು ಮೇಲ್ಕಡೆಯಿಂದ ಗಿಲ್ಲಿ ಬಿದ್ದಾಗ ಅಥವಾ ಗಾಳಿ ಇದು ಮಾಡಿದಾಗ ಆ ಕಡೆ ಈ ಕಡೆ ಇದಾಗದೆ ಅದು ಭಾಗ ಆಗೋದಿಲ್ಲ ಮೇಲಿಂದ. ಹೌದು. ಕೆಳಗಡೆ ಭಾಗದಲ್ಲಿ ಇರ್ತಕ್ಕಂಥ ರೆಕ್ಕೆಯನ್ನು ಕಟ್ ಮಾಡಬೇಕು. ಹಾಗೆ ಅದೇ ನಿರ್ಮಾಣ, ಹೊಸ ಗಿಡದ ನಿರ್ಮಾಣ. ಭಾರಿ ಸಂತೋಷ ಆಯಿತು ಇಂಥ ಮಾಹಿತಿ ನಮಗೆ ಕೊಟ್ಟಿದ್ದಕ್ಕೆ. ಧನ್ಯವಾದ. ಅದೇ ನನಗೂ
ಹೆಂಗೆ ಮಾಡ್ಬೇಕಂತ ಒಂದು ಆಲೋಚನೆ ಇತ್ತು. ಹೌದು, ಆದರೆ ನೀವು ಕೊಟ್ಟಿರೋ ಸಹಿ ಮಾಹಿತಿ ನಾನು ಒಂಚೂರು ಮಾಡಿ ನೋಡ್ತೀನಿ. ಮಾಡ್ಬೇಕಂದ್ರೆ ಗಿಡ ಹಾಳಾಗಿದ್ದಕ್ಕೆ, ಎತ್ತರ ಇರೋದಕ್ಕೆ, ಕೊಯ್ಲಿಕ್ಕೆ ಆಗದೆ ಇರೋದಕ್ಕೆ, ರೆಕ್ಕೆ ಇನ್ನೊಂದು ಗಿಡಕ್ಕೆ ಇನ್ನೊಂದು ರೆಕ್ಕೆ ಬಡ್ಡೆ ಸಾಲಿಗೆ ಹೊಕ್ಕೊಂಡಿರೋದಕ್ಕೆ, ಇಂಥದಕ್ಕೆಲ್ಲ ನೀವು ಕರೆಕ್ಟ್ ಮ್ಯಾನೇಜ್ ಮಾಡೋದು ಅಂತಂದರೆ ಮಾಡಬೇಕು. ಈ ಥರನೇ ಮಾಡಬೇಕು. ಮಾಡಬೇಕು ಮಾಡಿದಾಗ ಒಂದು ವರ್ಷಕ್ಕೆ ಫಸಲು ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೊಂದು ವರ್ಷಕ್ಕೆ ಯಥಾ ರೀತಿ ಬರುತ್ತೆ. ಚೆನ್ನಾಗಿ ಬರುತ್ತೆ, ಕೆಲಸನೂ ಮಾಡ್ಲಿಕ್ಕೆ ಚೆಂದ ಆಗುತ್ತಲ್ಲ. ಭಾರಿ ಸಂತೋಷ ಆಯಿತು ನೀವು ಕೊಟ್ಟಿರೋ ಮಾಹಿತಿಗೆ. ಮತ್ತೆ ಇನ್ನೊಂದು 2-3 ಪ್ರಶ್ನೆ ಇದೆ. ಮತ್ತೆ ಮೆಣಸಿನದೊಂದು ಪ್ರಶ್ನೆ ಇದೆ. ಅದು ಮೆಣಸಿನ ಗಿಡದ ಹತ್ರ ಹೋಗಿ ಇದು ಮಾಡೋಣ. ಇದು ಕಾಫಿದು ನನಗೆ ಭಾರಿ ಖುಷಿ ಆಯಿತು ಈಗ ನೀವು ಕೊಟ್ಟಿದ್ದ ಮಾಹಿತಿ ನನಗೆ. ಧನ್ಯವಾದ.